ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ಅವಕಾಶಗಳು ಮತ್ತೆ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದಾಗ ಸರಿಯಾಗಿ ಅವುಗಳ ಮಹತ್ವವನ್ನು ಅರಿತುಕೊಂಡು ಸರಿಯಾಗಿ ಬಳಸಿಕೊಳ್ಳಿ ಸ್ನೇಹಿತರೆ. ಇವತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ನೋಟಿಫಿಕೇಶನ್ ಆಗಲಿದೆ. ಇವತ್ತಿನ ಒಂದು ಪ್ರಮುಖವಾದ ಟಾಪಿಕ್ ಯಾವುದಪ್ಪ ಅಂದರೆ ಒಪೆಕ್. ಈ ಒಪೆಕ್ ಎಂಬ ಒಂದು ಸಂಘಟನೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಂದು ಸಂಘಟನೆ ಅಂತ ಹೇಳಬಹುದು. ಈ ಸಂಘಟನೆ ಹುಟ್ಟಿಕೊಂಡಿದ್ದು ಸೆಪ್ಟೆಂಬರ್ 14, 1960ರಲ್ಲಿ ಈ ಸಂಘಟನೆ ಹುಟ್ಟಿಕೊಂಡಿದೆ. ಈ ಸಂಘಟನೆ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ, ಈ ಸಂಘಟನೆಯ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯಾನದಲ್ಲಿ ಈ ಸಂಘಟನೆಯ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಈ ಸಂಘಟನೆ ಅಂದರೆ ಒಪೆಕ್ ಸಂಘಟನೆಯ ಒಂದು ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ಇದರ ವ್ಯವಹಾರ ಯಾವ ಭಾಷೆಯಲ್ಲಿ ನಡೀತದಪ್ಪ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಇದರ ಒಂದು ವ್ಯವಹಾರ ನಡೀತದ. ಮತ್ತು ಈ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ, ಒಪೆಕ್ ಎಂಬ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 11 ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಇದರ ನಾಯಕತ್ವ ಮತ್ತು ಇದರ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂದರೆ ಹೈಥಮ್ ಅಲ್ ಗೈಸ್ ಎಂಬುವರು ಇದರ ಮುಖ್ಯಸ್ಥರಾಗಿದ್ದಾರೆ. ಈ ಸಂಘಟನೆ ಸ್ಥಾಪನೆಗೊಳ್ಳಬೇಕಾದರೆ ಪ್ರಮುಖವಾಗಿ 5 ರಾಷ್ಟ್ರಗಳು ಕಾರಣವಾಗಿವೆ. ಆ 5 ರಾಷ್ಟ್ರಗಳು ಯಾವ್ಯಾವುದಪ್ಪ ಅಂದರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ವೆನೆಜುಲಾ ಎಂಬ 5 ರಾಷ್ಟ್ರಗಳು ಪ್ರಮುಖವಾಗಿ ಈ ಸಂಘಟನೆ ಸ್ಥಾಪನೆ ಮಾಡಿರ್ತವೆ ಸ್ನೇಹಿತರೆ. ಈ ಸಂಘಟನೆ ಇತ್ತೀಚೆಗೆ ಪ್ರಚಲಿತದಲ್ಲಿ ಏಕೆ ಸುದ್ದಿಯಲ್ಲಿದೆಯಪ್ಪ ಅಂದರೆ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂಬ ದೇಶವು ಈ ಸಂಘಟನೆಯಿಂದ ಹೊರಬರುವುದಾಗಿ ಘೋಷಿಸಿಕೊಂಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ಯಾವುದೆಂದು ನೀವು ಕಮೆಂಟ್ ಮುಖಾಂತರ ನನಗೆ ಆನ್ಸರ್ ಮಾಡಿ. ಅದೇ ರೀತಿ UAEಯಲ್ಲಿ ಪ್ರಮುಖವಾಗಿ 7 ರಾಷ್ಟ್ರಗಳು ಕಂಡು ಬರ್ತವ. ಆ 7 ರಾಷ್ಟ್ರಗಳು ಯಾವುದಪ್ಪ ಅಂದ್ರೆ ನೀವು ಕಮೆಂಟ್ ಮುಖಾಂತರ ನನಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು.